ಶೃಂಗೇರಿ ಕ್ಷೇತ್ರದ ಮರು ಮತ ಎಣಿಕೆಯಲ್ಲೂ ಕೂಡ ಟಿಡಿ ರಾಜೇಗೌಡಗೆ ಗೆಲುವು ಲಭಿಸಿದೆ. ಕೋರ್ಟ್ ಆದೇಶದಂತೆ ನಡೆದಿದೆ ಮರು ಮತ ಎಣಿಕೆ. ಅಂದರೆ ವಾಪಸ್ ಅಲ್ಲಿ ಎಣಿಕೆಯನ್ನು ಮಾಡಲಾಯಿತು. ಅದರಲ್ಲೂ ಕೂಡ ಜೈಬೇರಿನ ಬಾರಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ IDSG ಕಾಲೇಜಿನಲ್ಲಿ ಮರು ಮತ ಎಣಿಕೆ ನಡೆದಿದೆ. ರಾಜೇಗೌಡ ಗೆಲ್ತಾ ಇದ್ದಂತೆ ಕೈ ಕಾರ್ಯಕರ್ತರು ಸಂಭ್ರಮದಲ್ಲಿ ಮಿಂದೆದ್ರು. ಕಾಂಗ್ರೆಸ್ ಅಭ್ಯರ್ಥಿ ರಾಜೇಗೌಡ ಪರ ಕಾಂಗ್ರೆಸ್ ಕಾರ್ಯಕರ್ತರು ಜೈಕಾರ ಹಾಕಿದ್ರು. ಆದರೆ ಬಿಜೆಪಿ ಕಾರ್ಯಕರ್ತರು ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಮರು ಮತ ಎಣಿಕೆಯಲ್ಲಿ ಅನ್ಯಾಯ ಆಗಿದೆ ಅನ್ನುವಂಥ ಆರೋಪ ಅವ್ರದ್ದು. ಮತ ಎಣಿಕೆ ಕೇಂದ್ರದ ಗೇಟ್ ಮುಂಭಾಗದಲ್ಲಿ ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪರ ವಿರೋಧ ಘೋಷಣೆಗಳನ್ನು ಕೂಡ ಕೂಗಿದ್ರು. ಇವರು ಜೈ ಅಂತ ಕೂಗಿದ್ರೆ ಅವರು ಧಿಕ್ಕಾರ ಅಂತ ಕೂಗ್ತಾ ಇದ್ರು. ಇವರು ಸಂಭ್ರಮ ವ್ಯಕ್ತಪಡಿಸ್ತಾ ಇದ್ರು. ರಾಜೇಗೌಡರು ಮರು ಮತ ಎಣಿಕೆಯಲ್ಲೂ ಕೂಡ ಗೆದ್ದು ಬೀಗಿದ್ದಾರೆ. ಹಾಗಾಗಿ ಅವರು ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಹಾಗಾದರೆ ಮರು ಎಣಿಕೆ ಯಾಕೆ ಇಲ್ಲಿ ಯಾಕೆ ಮಾಡಲಾಯಿತು? ಹಾಗಾದರೆ ಏನೆಲ್ಲ ಗೊಂದಲಗಳಿದ್ವು ಮತ್ತು ಆ ಫಲಿತಾಂಶ ಬಂದ ಸಂದರ್ಭದಲ್ಲಿ ಯಾವ ರೀತಿ ಆರೋಪಗಳಿದ್ವು? ನೋಡಿ, ಶೃಂಗೇರಿ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದ್ರು ಕಾಂಗ್ರೆಸ್ನ ಶಾಸಕ ಟಿಡಿ ರಾಜೇಗೌಡ. ಬಿಜೆಪಿ ಅಭ್ಯರ್ಥಿ ಜೀವರಾಜ್ ವಿರುದ್ಧ 201 ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಜಯವನ್ನು ಗಳಿಸಿರ್ತಾರೆ. ಅಂಚೆ ಮತಗಳ ಮರು ಎಣಿಕೆಗೆ ಕೋರ್ಟ್ ಮೊರೆ ಹೋಗಿರ್ತಾರೆ ಇವರು. ಬಿಜೆಪಿಯ ಅಭ್ಯರ್ಥಿ ಜೀವರಾಜ್ ಅವರು ತಿರಸ್ಕೃತ ಅಂಚೆ ಮತಗಳ ಬಗ್ಗೆ ತಕರಾರು ಅರ್ಜಿಯನ್ನು ಕೂಡ ಸಲ್ಲಿಸಿರ್ತಾರೆ ಜೀವರಾಜು. ಅಂಚೆ ಮತಗಳ ಮರು ಎಣಿಕೆ ಮಾಡುವಂತೆ ಕೋರ್ಟ್ ಕೂಡ ಅಂದರೆ ಹೈಕೋರ್ಟ್ ಆದೇಶವನ್ನು ನೀಡುತ್ತೆ. ಶೃಂಗೇರಿ ಕ್ಷೇತ್ರದಲ್ಲಿ ಚಲಾವಣೆ ಆಗಿದ್ವು 1811 ಅಂಚೆ ಮತಗಳು. ಆ ಎಣಿಕೆ ಆಯಿತು. ಹೈಕೋರ್ಟ್ ಆದೇಶದಂತೆ ಇವತ್ತು ಆಯಿತು. ಅಂದರೆ ಪೋಸ್ಟಲ್ ವೋಟ್ಸು. ಇಂದಿನ ಮರು ಮತ ಎಣಿಕೆಯಲ್ಲಿ ಕಾಂಗ್ರೆಸ್ನ ಟಿಡಿ ರಾಜೇಗೌಡ ಗೆಲುವನ್ನು ದಾಖಲಿಸಿದ್ದಾರೆ. ಬಿಜೆಪಿಯ ಅಭ್ಯರ್ಥಿಯಾಗಿದ್ದಂತಹ ಜೀವರಾಜ್ ಅವರಿಗೆ ಇದು ಖಂಡಿತವಾಗಲೂ ಮುಜುಗರವನ್ನು ತಂದಿರುತ್ತೆ. ಯಾಕಂತ ಹೇಳಿದ್ರೆ ನಂಬಿಕೆ ಇರಲಿಲ್ಲ ಅವ್ರಿಗೆ. ಏನೋ ಒಂದು ಆರೋಪ ಆಗಿದೆ, ಏನೋ ಒಂದು ಗೊಂದಲ ಆಗಿದೆ ಅಂಥೇಳಿ. ಬಟ್ ಈಗ ಕೋರ್ಟ್ ಆದೇಶದಂತೆ ಮರು ಎಣಿಕೆ ಮಾಡಿದಾರಲ್ವಾ, ಅದನ್ನು ಕೂಡ ಇವರು ತೆಗೆದುಕೊಳ್ಳಲ್ಲ ಅಂತ ಹೇಳಿದ್ರೆ ಕೋರ್ಟ್ ಮೇಲೂ ಕೂಡ ಇವರಿಗೆ ನಂಬಿಕೆ ಇಲ್ವಾ? ಹಾಗಾದರೆ ಆಯ್ತಪ್ಪ, ಚುನಾವಣಾ ಆಯೋಗ ಅಲ್ಲಿರುವಂಥ ಅಧಿಕಾರಿಗಳು ಈ ರೀತಿ ಎಡವಟ್ಟು ಅಂತ ಹೇಳಿದರು. ಈಗ ಮರು ಎಣಿಕೆ ಆದರೂ ಕೂಡ ನೋಡಿ ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ. ಅಂದರೆ ಕಾನೂನು ಮೇಲೂ ಕೂಡ ನಂಬಿಕೆ ಇಲ್ಲ ಅಂತ ಅರ್ಥ.